ಬಂಟ್ವಾಳಪೇಟೆಯ ಸನಿಹ ಜಕ್ರಿಬೆಟ್ಟು ಎಂಬಲ್ಲಿರುವ ದಿನೇಶ್ ಪೂಜಾರಿಯವರ ಶ್ರೀದುರ್ಗ ಎಂಬ ಹೆಸರಿನ ಸಣ್ಣ ಹೋಟೆಲಿನಲ್ಲಿ ದೇವರ ಫೋಟೋ ಜೊತೆಗೆ ಮತ್ತೊಂದು ಮಗುಲಲ್ಲಿ ಮಾಜಿ ಸಚಿವರು ಮಂಗಳೂರು ಶಾಸಕರಾದ ಯುಟಿ ಖಾದರ್ ಅವರ ಚಿತ್ರ ಕೂಡ ತೂಗು ಹಾಕಲಾಗಿದೆ. ದಿನೇಶ್ ಅವರಿಗೆ ಖಾದರ್ ಅಂದ್ರೆ ಅಭಿಮಾನ. ದಿನೇಶ್ ಖಾದರ್ ಕ್ಷೇತ್ರದ ಕೊಣಾಚಿಯ ಪಾವೂರಿನವರು. ತನ್ನ ಪತ್ನಿಯ ತವರು ಮನೆಯ ಎದುರು ಬಂಟ್ವಾಳದ ಜಕ್ರಿಬೆಟ್ಟುವಿನಲ್ಲಿ 10 ವರ್ಷದಿಂದ ಸಣ್ಣ ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಯಮ್ಮ, ಗಣಪತಿ, ಅಯ್ಯಪ್ಪ ಸ್ವಾಮಿಯ ಫೋಟೋ ಇಟ್ಟು ಪೂಜಿಸುತ್ತಾರೆ. ಇನ್ನೊಂದು ಬದಿಯಲ್ಲಿ ಯುಟಿ ಖಾದರ್ ಫೋಟೋ ಜೊತೆಗೆ ಜನಾರ್ದನ ಪೂಜಾರಿಯವರ ಫೋಟೋವೂ ಇದೆ. ಖಾದರ್ ನನ್ನ ಪಾಲಿಗೆ ದೇವರಂತೆ ಎನ್ನುತ್ತಾರೆ ದಿನೇಶ್. ಖಾದರ್ ಪ್ರಥಮ ಬಾರಿ ಶಾಸಕರಾದಾಗ ಬೆಂಗಳೂರು ವಿಧಾನಸೌಧದಲ್ಲಿ 4 ವರ್ಷ ಹೋಟೆಲ್ ಕೆಲಸ ಮಾಡಿದ ಅನುಭವ ಈ ದಿನೇಶ್ ರವರದ್ದು. ಎಲ್ಲ 224 ಶಾಸಕರ ಕೊಠಡಿಗೆ ದಿನಪತ್ರಿಕೆ ಕೂಡ ಹಾಕ್ತಿದ್ರು. ಇವೆಲ್ಲವೂ ಖಾದರ್ ಕೃಪೆಯಿಂದ ಸಾಧ್ಯವಾಯಿತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಂಬರ್ 1 ಸಚಿವರಾಗಿದ್ದ ಖಾದರ್ ಎಲ್ಲಾ ಜಾತಿ, ಧರ್ಮ, ಪಕ್ಷದವರ ಪ್ರೀತಿಗೆ ಪಾತ್ರರಾದ ಅಪೂರ್ವ ವ್ಯಕ್ತಿ. ಇಂತಹ ಜನಪ್ರತಿನಿಧಿಯನ್ನು ಪಡೆದ ನಾವು ಧನ್ಯರು ಎನ್ನುತ್ತಾರೆ ಹೋಟೆಲ್ ಮಾಲೀಕ ದಿನೇಶ್. ಆರೋಗ್ಯ ಸಚಿವರಾಗಲಿ, ಪಕ್ಕ ನಗರಾಭಿವೃದ್ಧಿ ಸಚಿವರಾಗಲಿ, ಆಹಾರ ಸಚಿವರಾಗಲಿ ನಂಬರ್ 1 ಮಿನಿಸ್ಟರ್ ಬಂದಾರೆ ಪುದರ್ವೇಗೆ ಪಕ್ಕ ರಚನೆಯಿಂದ ಬಂದ 10 ಶಾಸಕರನಾಗ ವಿಧಾನಸೌಧ 4 ವರ್ಷ 6 ಟಿಕೆಟ್ ഞാൻ 224 ಶಾಸಕೇನಕ್ಕೆ 75 ವಿಧಾನ ಪರಿಷತ್ ಮೆಂಬರ್ ನಾಲ್ಕಲಿಗೆ ಪೇಪರ್ ನ್ಯೂಸ್ ಪಾಡಂತೆ ಕಾಣ್ತಾರೆ ಪಕ್ಕ ವೈಯಕ್ತಿಕ ಪೂರ ಬೇತೆ ಕೆಲಸ ಕೂಡ ಮಂತಂತೆ ರಚನೆ ಜಾತಿ ಭೇದ ನಿಜ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಸಮುದಾಯ ಭವನಗೂ ಪ್ರತಿಯೊಂದು ಜಾತಿ ಹಾಕೋಣ ಸರ್ಕಾರದ ದಿಕ್ಕುನ ಅನುದಾನ ಒಂದು ಜಾತಿ ಭೇದ ಮತ ಇದ್ದಂದರೆ ಕೊಡ್ತೇವೆ ಅವತ್ತಂದರೆ ವೈಯಕ್ತಿಕ ಎಂಕುಲ ಸಮಸ್ಯೆಯನ್ನು ಬಂದ ಇನ್ನು ಊರ್ದ ನೀರಾರುತ್ತೆ ಇನ್ನು ಪ್ರಿನ್ಸಿಪಾಲ್ ಬಂದಲ್ಲ ಐದು ಭಾಗಿಯಾದ ಬೇರೆ ಮಂತ್ ಬರೋದಿಲ್ಲ ಬಟ್ ಎಂಕುಲೊಂದು ಜ್ಯೋತಿದ ದೇವಸ್ಥಾನದೊಂದು ಸಮುದಾಯ ಭವನದೊಂದು 25 ಲಕ್ಷ ಬಟ್ ರಸ್ತೆಗೆ ಬಟ್ ಎಂಕಿನ ಪಾವೂರು ಗ್ರಾಮ ಪ್ರತಿಯೊಂದು ಗ್ರಾಮಲ್ಲ ಕಾಂಕ್ರೀಟ್ ಪ್ರತಿಯೊಂದು ಅವತ್ತಿನ ಇಷ್ಟೊಂದು 450 ಕೋಟಿ ನಮ್ಮ ಅಡ್ಡಿಯ ರೈತರ ಒಂದು ಸಂಕ್ರಮಣ ನೀರಿದ ಡ್ಯಾಮ್ ಅಂತ